ನಮಸ್ಕಾರ. ಇವತ್ತು ನಾವು ನ್ಯೂಯಾರ್ಕ್ ಸಿಟಿಯ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಹೋಗ್ತಾ ಇದ್ದೀವಿ. ವೆರಿ ಫಸ್ಟ್ ಟೈಮ್ ನಾವಿಲ್ಲಿ ನ್ಯೂ ಜರ್ಸಿಲಿ ಇದ್ದೀವಿ ಆಲ್ರೆಡಿ. ಇಲ್ಲಿಂದ 37 ಮಿನಿಟ್ಸ್ ಇದೆ ನಮಗೆ ನ್ಯೂಯಾರ್ಕ್ ಸಿಟಿದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ನಾವು ಆ್ಯಕ್ಚುಲಿ ಒಂದು ವೆಡ್ಡಿಂಗ್ ಈವೆಂಟಿಗೆ ಬಂದಿರೋದ್ರಿಂದ ವಿ ಹ್ಯಾವ್ ಓನ್ಲಿ ಫ್ಯೂ ಅವರ್ಸ್ ಆಯಿತಾ. ಸೊ ಅವರ್ಸಲ್ಲಿ ಎಷ್ಟಾಗುತ್ತೆ ಅಷ್ಟು ಗ್ಯಾಪಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಮಕ್ಕಳು ನೋಡಬೇಕು ಅಂತ ಅಂದರು. ಹಾಗಾಗಿ ಸೊ ಎಲ್ಲ ಎಕ್ಸೈಟೆಡಾ? Super excited. Let's go. ನೋಡೋದು ಈ ಕಡೆ ಲೆಫ್ಟ್ ಸೈಡ್ ನಮಗೆ ಏರ್ಪೋರ್ಟ್ ಇದೆ. ನ್ಯೂಯಾರ್ಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ದೊಡ್ಡ ಏರ್ಪೋರ್ಟ್ ಇದೆ ಸಕ. ನೋಡಿ ಪೋರ್ಟ್ ಇದೆ ಅನ್ಸುತ್ತೆ. ಸಕತ್ತಾಗಿದೆ ನೋಡೋದೆಲ್ಲ. ಎಲಿಜಬೆತ್ ಸೀ ಪೋರ್ಟ್. ಜಾರ್ಜ್ ವಾಷಿಂಗ್ಟನ್ ಬ್ರಿಡ್ಜ್. ಸೊ ಇವಾಗ ಕಾರ್ ಪಾರ್ಕಿಂಗ್ ಆಯಿತು. ಹೋಗ್ತಾ ಇದ್ದೀವಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಅದರ ಹತ್ರಕ್ಕೆ ಒಂದು ವಾಕ್ ವೇ ಥರ ಮಾಡಿದ್ದಾರೆ. ಇದು ಲಿಬರ್ಟಿ ಸ್ಟೇಟ್ ಪಾರ್ಕು. ಎಷ್ಟು ಬರ್ಡ್ಸ್ ಇದೆ ಅಂದರೆ ಇಲ್ಲಿ. ಆ ಕಡೆ ವೈಟ್ ಒಂದಿದೆ, ಸಿಕ್ಕಾಪಟ್ಟೆ ವೈಟ್ ಆ ಕಡೆನೂ ಇದೆ. ಸೊ ಫೈನಲಿ ಇಲ್ಲಿದ್ದೀವಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಝೂಮ್ ಮಾಡೋಣ ಇರಿ. ಅಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸತ್ತಲ್ಲ ಅದೇನೆ. ಎಸ್, ಈಗ ನಾವು ಅಲ್ಲಿ ಹೋಗಬೇಕು ಅಂತ ಅಂದರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರನೇ ಹೋಗಬೇಕು ಅಂದರೆ ನಾವು ಫೆರಿ ತೊಗೋಬೇಕಂತೆ. ಸೊ ಅದೇ ಥಿಂಕ್ ಮಾಡ್ತಾ ಇದ್ದೀವಿ, ಫೆರಿ ತೊಗೊಂಡು ಹೋಗೋದಾ ಏನು ಅಂತ. ಅವ್ರೇನೋ 10 ಮಿನಿಟ್ಸ್ ಆಗೋದು ಅಷ್ಟೇ ಅಂತ ಅಂದರು. ಬಟ್ ನಾವೇನು ಜಾಕೆಟ್ಸ್ ಏನು ತಂದಿಲ್ಲ ಇವಾಗ. ಸೊ ಸ್ವಲ್ಪ ವಿಂಡಿ ಇದೆ, ಸ್ವಲ್ಪ ಕೂಲಾಗಿದೆ. ಐ ಡೋಂಟ್ ನೋ ಬೇಬಿಗೆ ಏನಾದರೂ ಚಳಿ ಆಗತ್ತಾ ಅಂತ ಅದೇ ಥಿಂಕ್ ಮಾಡ್ತಾ ಇದ್ದೀವಿ. ಫೆರಿ ತೊಗೊಂಡು ಹೋಗೋದಾ ಏನಪ್ಪ, ಏನು ಮಾಡೋದು? ಬರೋದು ಬಂದಿದ್ದೀವಿ, ಹೋಗೋಣ ಅನಿಸ್ತಾ ಇದೆ. ಬಟ್ ಅದೇ ನಾನು ಹೇಳ್ದಂಗೆ ಇವ್ರುಗಳಿಗೆ ಏನೋ ಚಳಿ ಆದರೆ ಅಂತ. ಅದೇ ಅಲ್ಲಿ ನೋಡಿ, ಇದ್ದಂಗಿದೆ ಅಲ್ಲಿ ಫೆರಿ ಹೋಗ್ತಾ ಇದೆಯಲ್ಲ, ಆರೆಂಜ್ ಕಲರ್ದು ಇದೆಯಲ್ಲ, ಅದ್ರಲ್ಲಿ ಹೋಗಿ ಅದ್ರಲ್ಲಿ ಬರಬೇಕು. ಅದೇ ಥಿಂಕ್ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ. ಅಲ್ಲಿ ನೋಡಿ ಎಷ್ಟು ಡಕ್ಸ್ ಇದೆ, ಎಲ್ಲ ಏನೋ ಮಾಡ್ತಾ ಇದೆ. ಕುಚಿ ಕುಚಿ ಬಂದ್ಬಿಡ್ತೀಯ ಬರ್ಡಿ ನೋಡಿ. ಕ್ಲೋಸ್ ಆಗಿದೆ. ಅಯ್ಯೋ ಇಲ್ಲಿ ಹಾಕಿದ್ರಲ್ಲ. ನಾವು ಆ್ಯಕ್ಚುಲಿ ಟೈಮ್ ಏನು ನೋಡಲಿಲ್ಲ, ಸುಮ್ಮನೆ ಹೊರಟ್ವಿ ಆದರೆ ನೋಡೋಣ ಅಂತ. ಏನಂಶು ಸ್ಟೋರಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿದು? ಸೊ ಅದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನು ಅಂದರೆ ರೆವಲ್ಯೂಷನರಿ ವಾರಲ್ಲಿ ಅಮೇರಿಕಾ ಮತ್ತು ಬ್ರಿಟನ್ನು ವಾರಲ್ಲಿರುವಾಗ ಫ್ರಾನ್ಸ್ ಅವರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಳಿಸಿದ್ರು. ಬಿಕಾಸ್ ಫ್ರಾನ್ಸ್ ಅಮೇರಿಕನ್ ಸೈಡಲ್ಲಿದ್ದರು. ಬಿಕಾಸ್ ಬ್ರಿಟಿಷು ಮತ್ತು ಅಮೇರಿಕಾ ಒಂದಾಗಿ ಅವರಿಬ್ಬರು ಒಂದಾಗಿ ಫ್ರಾನ್ಸ್ ಮೇಲೆ ಇದು ಮಾಡಿದರು ವಾರು. ಅಂದರೆ ಎಲ್ಲರೂ ಅಮೇರಿಕಾಯಿಂದ ಮಾಡಿರಲಿಲ್ಲ, ಬಟ್ ಸ್ವಲ್ಪ ಜನ ಹೆಲ್ಪ್ ಮಾಡಿದರು ವಾರಲ್ಲಿ. ಅವರು ಈಗ ಅಮೇರಿಕಾಗೆ ಹೆಲ್ಪ್ ಬೇಕಿತ್ತಲ್ಲ, ಅಮೇರಿಕಾ ಫ್ರಾನ್ಸಿಗೆ ಹೆಲ್ಪ್ ಕೇಳಿದ್ರು, ನೀವು ಹೆಲ್ಪ್ ಮಾಡ್ತೀರಾ ನಮಗೆ ವಾರಲ್ಲಿ ಅಂತ. ಅವರು ಓಕೆ ನಾವು ಮಾಡ್ತೀವಿ, ಬಿಕಾಸ್ ಅಂದರೆ ಅವ್ರಿಗೆ ರಿವೆಂಜ್ ಬೇಕಾಗಿತ್ತು ಬ್ರಿಟನ್ ಮೇಲೆ, ಅದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ. ಆಮೇಲೆ ಅಮೇರಿಕಾ ಗೆದ್ಮೇಲೆ ಫ್ರಾನ್ಸ್ ಅವರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಕಳಿಸಿದ್ರು, 3 ಪೀಸಸ್ ಮಾಡಿ ಕಳಿಸಿದ್ರು. ಇವರು ಇಲ್ಲಿ ಫಿಕ್ಸ್ ಮಾಡಿ ಅದನ್ನು ಅಂದರೆ ಇಟ್ಸ್ ಲೈಕ್ ಅಂದರೆ ಲಿಬರ್ಟಿ ಮಾನ್ಯುಮೆಂಟ್ ಅಂತ
ಒಂದು ಹ್ಯಾಂಡಲ್ಲಿ ಈ ಕಡೆ ಕಾನ್ಸ್ಟಿಟ್ಯೂಷನು, ಇನ್ನೊಂದು ಹ್ಯಾಂಡಲ್ಲಿ ಹಿಂಗೆ ಟಾರ್ಚು. ಅಂದರೆ ಯಾವಾಗಲೂ ಅಂದರೆ ಫ್ರೀಡಮ್ ಇರಲಿ, ಲಿಬರ್ಟಿ ಇರಲಿ ಅಂತ. ತುಂಬ ಅನ್ಪ್ಲ್ಯಾನ್ಡ್ ಮಾಡೋಕ್ಕಾಗಲ್ಲ ಅಲ್ವಾ ಇಂಥ ಕಡೆ ಎಲ್ಲ. ಇದೆಲ್ಲ ಫೇಮಸ್ ಪ್ಲೇಸಸ್ ಅಲ್ಲ, ಯಾ ಸ್ವಲ್ಪ ಪ್ಲಾನ್ ಟೈಮಿಂಗ್ ಇದೆ ಇಲ್ಲಿ. ಅಂದರೆ ಫೆರಿಲೇ ಹೋಗ್ಬೇಕಲ್ವಾ, ಹಾಗಾಗಿ ಪ್ಲ್ಯಾನ್ ಮಾಡ್ಬೇಕು. ನಮ್ಮ ಕಾರಲ್ಲೇ ಹೋಗೋದಿಲ್ಲ ಆದರೆ ಎಲ್ಲಿ ಬೇಕು ಅಲ್ಲಿ ಹೋಗ್ಬಿಡ್ಬೋದು. ಎಕ್ಸಾಕ್ಟ್ಲಿ. ಟೈಮ್ ಸ್ಕ್ವೇರ್ ಹೋಗೋಣ ಈಗ. ನಾವು ಫೆರಿಲಿ ಹೋಗದಿದ್ರೆ ಏನಂತೆ, ಈಗ ನಾವು ಫ್ರಂಟ್ ಆಫ್ ದ ಲಿಬರ್ಟಿ ಸ್ಟ್ಯಾಚ್ಯೂ ತೋರ್ಸೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಲೋಕಲಲ್ಲಿ ಇರೋರು ಯಾರು ಜೊತೆಲಿದ್ರೆ ಅವರಿಗೆ ಐಡಿಯಾ ಇರುತ್ತಲ್ಲ, ಅಟ್ಲೀಸ್ಟ್ ಗೊತ್ತಾಗುತ್ತೆ ನಮಗೆ. ಸೊ ಫಸ್ಟ್ ಟೈಮ್ ಬರ್ತಾ ಇರೋದು, ಏನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಇಟ್ಸ್ ಓಕೆ, ನೋಡೋಣ ಫ್ರಂಟ್ ಆಫ್ ದ ಸ್ಟ್ಯಾಚ್ಯೂ ಹೇಗಿರುತ್ತೆ ಅಂತ. ಇಲ್ಲೇನು ರೋಡಲ್ಲೆಲ್ಲ ಕ್ಯಾಪ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಏನೋ ಚಾಟ್ಸ್ದು ಇದೆ ಮುಂದೆ. ಬಸ್ ನೋಡಿ, ಡಬಲ್ ಡಕ್ಕರ್ ಬಸ್. ಯೇ ನೋಡಿ, ಇದೆಲ್ಲ ಟಾಲೆಸ್ಟ್ ಬಿಲ್ಡಿಂಗ್ಸ್. ಇವಾಗ ಯಾವ್ದೊಂದು ಶೂ ಇದು ಇದ್ರ ಹೆಸರು ಬ್ಯಾಟರಿ ಪಾರ್ಕ್ ಅಂತ. ಇದು ಫ್ರಂಟ್ ಆಫ್ ದ ಲಿಬರ್ಟಿ ಸ್ಟ್ಯಾಚ್ಯೂ. ಕರೆಕ್ಟ್, ಫ್ರಂಟ್ ಆಫ್ ದ ಲಿಬರ್ಟಿ ಸ್ಟ್ಯಾಚ್ಯೂ ಇರೋದು ಬ್ಯಾಟರಿ ಪಾರ್ಕ್ ಇಲ್ಲಿ ಅಂತ. ನೋಡಿ ಸೈನ್ಸ್ ಇದೆ, ಬ್ಯಾಟ್ರಿ. ಎಸ್. ಸೊ ಫೈನಲಿ ನಾವಿಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮುಂದೆಗಡೆ ಇದ್ದೀವಿ. ಅಫ್ಕೋರ್ಸ್ ಅಲ್ಲಿ ಹತ್ತಿರ ಹೋಗಬೇಕು ಅಂತ ಅಂದರೆ ಫೆರಿಯಲ್ಲೇ ಹೋಗಬೇಕು. ಬಟ್ ಸೊ ಫಾರ್ ಇಷ್ಟು ಹತ್ತಿರಕ್ಕೆ ಇಲ್ಲೇ ಸಿಕ್ಕಿದ್ದು ನಮಗೆ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ. 5 each? Yes. What? Not fun. ಸೊ ಏನು ಹೇಳ್ತಾ ಇದ್ದಾನೆ, ಇಲ್ಲ ಆ ಥರ ಡ್ರಾಯಿಂಗ್ ಮಾಡಿಕೊಡ್ತೀವಿ ಅಂತ. Olive face. ಥ್ಯಾಂಕ್ ಯು. ये इंडिया और पाकिस्तान. ಇಂಡಿಯಾ. ಈಗ ನೋಡಿ, ಇವರಿಬ್ಬರದನ್ನ ಇಲ್ಲಿ ಡ್ರಾಯಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಇಲ್ಲೇ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡೋಕೆ ಬಂದಿದ್ದಲ್ಲ, ಇಲ್ಲೇ ಇದ್ದರು ಇವರು. ಸೊ 2 minutesಲ್ಲಿ ಇವರಿಬ್ಬರದ್ದು ಬಿಡಿಸ್ತಾರಂತೆ. ನೋಡೋಣ ಬನ್ನಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. Beautiful, right? Nice, right? How old are you? 3 years old. 3. You?
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವಿ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.